ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಗುರುವಾರ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಈಗ 6 ಗಂಟೆ ಆಗಿದೆ ನೋಡಿ. 5:30ಗೆನೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಈಗ ಹೊರಗಡೆ ಬಂದಿದ್ದೀನಿ ಎಲ್ಲ ಕಸ ಎಲ್ಲ ಹೊಡೆಯೋಣ ಅಂತ. ಮಾರ್ನಿಂಗು ಎಷ್ಟು ಫ್ರೆಶ್ ಆಗಿರುತ್ತೆ ಗೊತ್ತಾ. ನಮ್ಮ ಮನೆ ಮುಂದೆ ತೆಂಗಿನ ಮರಗಳೆಲ್ಲ ಇರೋದ್ರಿಂದ ಸ್ವಲ್ಪ ಅಡಿಕೆ ತೋಟ ಎಲ್ಲ ಇದೆಯಲ್ವಾ, ಹಾಗಾಗಿ ಸುತ್ತಮುತ್ತ ಅಂತ ಪೊಲ್ಯೂಷನ್ ಏನು ಜಾಸ್ತಿ, ವೆಹಿಕಲ್ಸ್ ಏನು ಜಾಸ್ತಿ ಅಷ್ಟಾಗಿ ಓಡಾಡೋದಿಲ್ಲ. ಹಾಗಾಗಿ ಒಂಥರ ವಾತಾವರಣ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಅಕ್ಕಿಗಳ್ದೆಲ್ಲ ಚಿಲಿಪಿಲಿ ಕಲರವಾಗಿ ಕೇಳಿಸ್ತಾ ಇರುತ್ತಲ್ವಾ. ಒಂದ್ ಸ್ವಲ್ಪ ಎಷ್ಟು ತಂಪಾಗಿ ಒಳ್ಳೆ ಫ್ರೆಶ್ ಗಾಳಿ ಬೀಸ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಹೊರಗಡೆನೇ ಇರೋಣ ಅಂತ ಅನಿಸ್ತಾ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಮನೆ ಮುಂದೆ ವ್ಯೂ ನೋಡೋದಕ್ಕೆ. ಗಾಳಿನೂ ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ. ಇನ್ನು ಈಗ ಮಳೆಗಾಲ ಆಗಿರೋದ್ರಿಂದ ಮನೆ ಮುಂದೆ ಒಂದ್ ಸ್ವಲ್ಪ ಕೆಸರೆಲ್ಲ ಜಾಸ್ತಿ ಆಗುತ್ತೆ. ಅಂದ್ರೆ ಪಾರ್ಕಿಂಗ್ ಒಳಗಡೆ ಗಾಡಿಗಳನ್ನೆಲ್ಲ ಬಿಡ್ತಾರಲ್ಲ, ಅವಾಗ ಚಕ್ರಕ್ಕೆ ಮಣ್ಣೆಲ್ಲ ಅಂಟಿರುತ್ತಲ್ಲ, ಅದೆಲ್ಲ ಮೆತ್ಕೊಂಡಿರುತ್ತೆ. ಹಾಗಾಗಿ ಈಗ ಡೈಲಿ ಪರ್ಕೆ ತಗೊಂಡೇ ಹೊಡೆಯೋ ಅಂತ ಇದು. ಬೇರೆ ಟೈಮಲ್ಲಾದ್ರೆ ಸುಮ್ಮನೆ ನೀರು ಹರಿಸ್ಬಿಟ್ರೆ ಇಲ್ಲ ಪೈಪ್ ಹಿಡಿದ್ಬಿಟ್ರೆ ಎಲ್ಲ ಮಣ್ಣೆಲ್ಲ ಹೋಗ್ತಾ ಇತ್ತು. ಈಗ ಅದೆಲ್ಲ ಗಟ್ಟಿಯಾಗಿ ಕೂತಿರುತ್ತಲ್ವಾ, ಪರ್ಕೆ ತಂಡೆ ಎಲ್ಲ ನೀಟಾಗಿ ತೊಳಿಬೇಕು. ಇನ್ನ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ಸಿಂಪಲ್ ಆಗಿ ಒಂದು ಚಿಕ್ಕದಾಗಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ನನಗೆ ಹೊರಗಡೆ ಎಲ್ಲ ತೊಳೆದು ಒಳಗ ಮತ್ತೆ ಹೊಸ್ಲೆಲ್ಲ ತೊಳೆದ್ಬಿಟ್ಟು ತುಳಸಿ ಗಿಡದ ಹತ್ರ ಎಲ್ಲ, ತುಳಸಿ ಗಿಡದ ಕಟ್ಟೆ ಎಲ್ಲ ತೊಳೆದು ಅಲ್ಲಿ ರಂಗೋಲಿ ಹಾಕಿ, ಇಲ್ಲಿ ರಂಗೋಲಿ ಹಾಕಿ, ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಎಲ್ಲ ಕಂಪ್ಲೀಟ್ ಮಾಡೋಗೋದಕ್ಕೆ ಒಂದು 40 ಮಿನಿಟ್ಸ್ ಬೇಕು ಫ್ರೆಂಡ್ಸ್. 40 ಅಥವಾ 45 ಮಿನಿಟ್ಸ್, ಮುಕ್ಕಾಲ್ ಅವರ್ ಆಗೇ ಹೋಗುತ್ತೆ ಎಷ್ಟೇ ಫಾಸ್ಟಾಗಿ ಮಾಡ್ತೀನಿ ಅಂದ್ರೂ. ಅಷ್ಟು ಬೇಕಾಗುತ್ತೆ ನನಗೆ ಟೈಮಿಂಗ್ಸು. ಇನ್ನೆಲ್ಲ ಇಟ್ಟು ಹೊಸ್ಲಿಗೂ ಅಷ್ಟೇ ಎಲ್ಲ ಅರಿಶಿಣನೆಲ್ಲ ಬಳ್ದ್ಬಿಟ್ಟು ಬಾಗಿಲಿಗೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಇಟ್ಬಿಟ್ಟು ಈಗ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ವಿಭೂತಿ ಪೌಡರ್ ಅಂತಾನೆ ಸಿಗುತ್ತೆ. ಆ ಪೌಡರಲ್ಲಿ ನಾನು ಹಾಕ್ಕೊಳ್ಳೋ ಅಂಥದ್ದು. ಅಂದ್ರೆ ಇದು ಹಾಕಿದ್ರೆ ಸ್ವಲ್ಪ ನೀಟಾಗಿ ಬೆಳಗ್ಗೆ ಯಾವ ರೀತಿಯಾಗಿ ಹಾಕಿರ್ತೀವೋ ಅದೇ ರೀತಿಯಾಗಿ ಇರುತ್ತೆ. ಮಕ್ಳಿರೋ ಮನೆ ಅಲ್ವಾ, ಒಂದೇ ಸಮ ಇರೋದಿಲ್ಲ, ಎಲ್ಲ ಆ ಕಡೆ ಈ ಕಡೆ ಓಡಾಡ್ತೀವಿ ಅಂತಾನೆ ಎಲ್ಲ ರಂಗೋಲಿ ಆಚೆ ಈಚೆ ಆಗ್ಬಿಟ್ಟಿರುತ್ತೆ. ಹೊಸ್ಲು ನೋಡೋದಕ್ಕೆ ಚೆನ್ನಾಗೇ ಕಾಣಿಸೋದಿಲ್ಲ. ಹಾಗಾಗಿ ನನ್ನ ಮಗಳು ಚಿಕ್ಕವಳು ಇದ್ದಾಗಿದ್ನ ನಾನು ಇದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ರಂಗೋಲಿಗಿಂತ ನಂಗಿದು ಬೆಸ್ಟ್ ಅನ್ಸುತ್ತೆ ಈ ರೀತಿ ಬರೆಯೋದು. ಪೇಂಟಲ್ಲಿ ಬರ್ದಿದ್ದಾರೇನೋ ಅನ್ನೋ ಥರ ಇರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಫುಲ್ಲು ಪೂರ್ತಿಯಾಗಿ ಡ್ರೈ ಆಗಬೇಕು, ಆವಾಗ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಅಷ್ಟೇ ತುಂಬಾ ದೊಡ್ಡದಾಗಿ ಹಾಕೋಕ್ಕಾಗಲ್ಲ ಇಲ್ಲಿ ತುಳಸಿ ಗಿಡದ ಹತ್ರ. ಹಾಗಾಗಿ ಈ ರೀತಿಯಾಗಿ ಚಿಕ್ಕದಾಗಿರೋ ಅಂಥದ್ದೇನೆ ರಂಗೋಲಿ ಹಾಕ್ಕೋಬೇಕಾಗುತ್ತೆ. ಇನ್ನು ಇಲ್ಲೂ ಅಷ್ಟೇ ಎಲ್ಲ ತೊಳೆದು ತುಳಸಿ ಗಿಡಕ್ಕೂ ಅಷ್ಟೇ ಹೂವು ಎಲ್ಲ ಹಾಕಿ ರಂಗೋಲಿನ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಹೊಸ್ಲಿಗೆ ತೋರಿಸ್ತೀನಿ ನೋಡಿ ಬೇಕಿದ್ರೆ ಡ್ರೈ ಆದಮೇಲೆ ಯಾವ ರೀತಿಯಾಗಿರುತ್ತೆ ಅಂತ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ತುಂಬ ದಿನ ಆಯಿತು ನಾನು ಇದನ್ನ ಬಳಸಕ್ಕೆ ಹಿಡಿದು. ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಪೌಡರು. ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳು ನೈಟ್ ಒಂದು ಹೋಮ್ವರ್ಕ್ ಮುಗಿಸಿದ್ಲು, ಇನ್ನೊಂದು ಹೋಮ್ವರ್ಕ್ ಮುಗಿಸಿರ್ಲಿಲ್ಲ. ನಿದ್ದೆ ಬಂತು ಅಂತೇಳಿ ಹಾಗೇನೆ ಮಲಗಿಬಿಟ್ಟಿದ್ಲು. ಈಗ ಬೆಳಗ್ಗೆ ಎದ್ದು ಅವಳಿಗೆ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾಳೆ. ಅಂದ್ರೆ ನೈಟ್ ಮಾಡಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಬೇಗ ಮುಗಿಸ್ಕೊಳ್ತಾಳೆ. ಮಲಗಿದ್ದಾಗ ಏಳಿಸ್ಬೇಕಾದ್ರೆ ಅಮ್ಮ ಹೋಮ್ವರ್ಕ್ ಕಂಪ್ಲೀಟ್ ಆಗಿಲ್ಲ, ಹೋಮ್ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಸಾಕು, ಪಾಪ ಎದ್ದು ಮಾಡ್ಕೊಳ್ತಾಳೆ. ಮಕ್ಕಳೇನಿಬ್ರು ಹೇಳ್ಬೇಕಾದ್ರೆ ಅಷ್ಟೊಂದೇನು ಹಠ ಮಾಡಲ್ಲ, ಬೇಗನೆ ಹೇಳ್ತಾರೆ. ಅವ್ರಿಗೂ ಬೇಗ ಹೇಳೋದನ್ನ ರೂಢಿ ಮಾಡಿದ್ದೀನಿ. ಸ್ವಲ್ಪ ಬೇಗ ಹೇಳೋದ್ರಿಂದ ಅವ್ರಿಗೂ ಫ್ರೆಶ್ ಆಗುತ್ತೆ ಮೈಂಡು. ಲೇಟಾಗಿ ಹೇಳ್ಸೋದು, ಗಡಿಬಿಡಿಯಲ್ಲೇ ಎದ್ದೇಳೋದು, ಏನೋ ಒಂದು ತಿನ್ನೋದು, ಓಡೋದು, ಬೇಗ ಬೇಗ ಸ್ನಾನ ಮಾಡು, ತಿನ್ನು ಅಂತೇಳಿ ಒಂಥರ ಹಿಂಸೆ ಕೊಟ್ಟಂಗೆ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಸ್ವಲ್ಪ ಬೇಗ ಮಲಗಿಸ್ಬಿಟ್ಟು ಬೇಗ ಹೇಳಿದ್ರೆ ಅವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಇರುತ್ತೆ ಅಂತಲೇ ಹೇಳ್ಬೋದು. ಡೈಲಿ ಕಂಪಲ್ಸರಿ ಅಂತೂ ಇರುತ್ತೆ ನನ್ನ ಮಕ್ಕಳಿಗೆ ಎಕ್ಸಸೈಸು. ಅವ್ರಿಗೆ ಮಾಡ್ತಾರೆ. ನನ್ನ ಮಗ ಕ್ರಿಕೆಟ್ಗೆ ಹೋಗೋದ್ರಿಂದ ಕ್ರಿಕೆಟಲ್ಲಿ ಕಲಿಸಿರೋಂಥ ಆಲ್ಮೋಸ್ಟು ಎಲ್ಲ ಇವನ್ನೂ ಇಲ್ಲೂ ಮನೇಲಿ ಪ್ರಾಕ್ಟೀಸ್ ಮಾಡ್ತಾನೆ. ಅವರು ಕ್ರಿಕೆಟ್ ಆಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಅಭ್ಯಾಸ ಮಾಡಲೇಬೇಕಲ್ಲೇ ಅಲ್ವಾ. ಹಾಗಾಗಿ ಅವರು ಅಲ್ಲಿ ಹೇಳ್ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಬೆಳಗ್ಗೆ ನನ್ನ ಮಗಳಿಗೂ ನನಗೂ ಹೇಳ್ಕೊಡ್ತಾ ಇರ್ತಾನೆ. ಎಲ್ಲನೂ ನಾನು ಮಾಡೋದ್ರ ಜೊತೆಗೆ. ಅಂದರೆ ಅವರೇ ಮಾಡ್ಕೊಳ್ತಾ ಇದ್ರೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ನಾವು ಹೋದ್ರೆ ನಾನು ಅವರೆಲ್ಲ ಹೋದ್ಮೇಲೆ ಮಾಡ್ತಾ ಇದ್ದೆ. ಬಟ್ ಅವ್ರು ಯಾಕೋ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ರು. ಅಂದರೆ ರಜದಲ್ಲೆಲ್ಲ ಸ್ವಲ್ಪ ಇದಾಯ್ತಲ್ವಾ, ಹಾಗಾಗಿ ಊರಿಗೆಲ್ಲ ಹೋಗಿ ಬಿಟ್ಟಿದ್ರು. ಹಾಗಾಗಿ ಈಗ ಅವ್ರ ಜೊತೆನೆ ಒಂದು ಸ್ವಲ್ಪ ಸೇರಿ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ. ಹಂಗೆ ಮಮ್ಮಿ ಹಿಂಗೆ ಮಮ್ಮಿ ಅಂತೇಳಿ ಕಾಮಿಡಿ ಮಾಡ್ತಾ ನಗ್ತಾ
ಖುಷಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಜಾಯಿನ್ ಆಗಿ ಈಗ 1 ವೀಕ್ ಇದ್ದ ಅವ್ರ ಜೊತೆನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನುನು. ಇದೆಲ್ಲ ಒಳ್ಳೇದು ಮಕ್ಕಳಿಗೆ. ಹಾಗಾಗಿ ಅಂದ್ರೆ ಅವರು ಈ ಥರ ಎಲ್ಲ ಮಾಡಿ ಮತ್ತೆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಯೂಟ್ಯೂಬಲ್ಲಿ ಹಾಕ್ಕೊಬಿಟ್ಟು ಬ್ಲೂಟೂತ್ ಕಲೆಕ್ಷನ್ ಕೊಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಮೈಂಡ್ ಫ್ರೆಶ್ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಸ್ಕೂಲ್ಗೆ. ಹಾಗಾಗಿ ಅವ್ರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಜೋಶ್ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಇಲ್ಲಿ ಮಶ್ರೂಮ್ ಪಲಾವ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಲಾವ್ ಮಾಡೋದಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನಾನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಬಳಸ್ಕೋಬಹುದು. ಹೀಗೆ ಫ್ರೆಶ್ ಆಗಿರುವಂತ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಪೇಸ್ಟ್ ಬದಲಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನೇ ಬಳಸ್ತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ಸ್ವಲ್ಪ ಒಂದು 6 ಬಾದಾಮಿನ ಹಾಕೊಂಡಿದ್ದೀನಿ. ಒಂದು 3 ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪನ್ನ ಸೇರಿಸ್ತಾ ಇದ್ದೀನಿ. ಇಷ್ಟೇ, ತುಂಬಾನೇ ಮೈಲ್ಡ್ ಆಗಿರುತ್ತೆ, ಮಸಾಲೆ ಜಾಸ್ತಿ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಮಸಾಲೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಕ್ಕೆ, ಲವಂಗ ತೋರಿಸಿದ್ನಲ್ಲ ಸ್ಟಾರ್ಟಿಂಗೇನೆ, ಒಂದು ಸ್ವಲ್ಪ 1-2 ಇಂಚು ಚಕ್ಕೆ, ಒಂದು 4ರಿಂದ 5 ಲವಂಗ, ಒಂದೇ ಒಂದು ಏಲಕ್ಕಿ, ಒಂದು ಅನಾನಸ್ ಹೂವು, ಇಷ್ಟನ್ನೇ ಹಾಕಿರೋದು. ಇಷ್ಟನ್ನು ಹಾಕ್ಬಿಟ್ಟು ರುಬ್ಕೊಂಡೆ. ಈಗ ಮಸಾಲೆ ರುಬ್ಕೊಂಡಿದ್ದಾಯ್ತು, ಅದನ್ನ ಸೈಡಿಗೆ ಎತ್ತಿಟ್ಟು ಈಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಅಲ್ಲಿ ರುಬ್ಬೋದಕ್ಕೆ ಒಂದು 1/4 ಟೀ ಸ್ಪೂನ್ ಹಾಕಿದ್ದೆ. ಇಲ್ಲೊಂದು ಸ್ವಲ್ಪ ಸೋಂಪನ್ನ ಸೇರಿಸಿ ಒಂದು ಈರುಳ್ಳಿನ ಮೀಡಿಯಂ ಸೈಜ್ ಒಂದು ಈರುಳ್ಳಿನ ತಗೊಂಡು ಅದನ್ನು ಸ್ವಲ್ಪ ಲೈಟಾಗಿ ಹೆಚ್ಕೊಂಡು ಪಲಾವ್ ಎಲ್ಲನ ಸೇರಿಸಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ 3/4 ಭಾಗದಷ್ಟು ಫ್ರೈ ಆದ ನಂತರ ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆದರೆ ಜಾಸ್ತಿ, ಬೇಡ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಬಟಾಣಿನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಮಶ್ರೂಮ್ ಪಲಾವ್ಗೆ ನಾನು ಮೆಂತ್ಯ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ದೇಹಕ್ಕೂ ಒಳ್ಳೆಯದು, ಹಾಗೆ ಟೇಸ್ಟ್ನು ಅಷ್ಟೇ. ತುಂಬ ಅಂದರೆ ತುಂಬಾನೇ ಚೆನ್ನಾಗಾಗುತ್ತೆ ಮೆಂತ್ಯ ಸೊಪ್ಪು ಬಳಸಿ ಮಾಡೋದ್ರಿಂದ. ಅಟ್ಲೀಸ್ಟ್ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇಲ್ಲ ಅಂತಂದರೆ ಕಸ್ತೂರಿ ಮೇಥಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಸೇರಿಸ್ಕೊಂಡ್ರೆ ಆಯಿತು. ಇನ್ನು ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ನೋಡಿ ಅಷ್ಟು ಸೊಪ್ಪಿತ್ತು, ಇಷ್ಟ ಆಗಿದೆ. ಈಗ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಶ್ರೂಮನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಸುಮಾರು ಸಲ ತೋರಿಸಿದ್ದೀನಿ, ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ಹಾಗಾಗಿ ಈಗ ಮಕ್ಳಿಗೆ ಸ್ಕೂಲ್ಗೆಲ್ಲ ಲೇಟ್ ಆಗುತ್ತೆ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡೋದೇನು ತೋರಿಸೋದಕ್ಕೆ ಹೋಗಿಲ್ಲ. ಎಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ. ಈಗ ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಮಶ್ರೂಮ್ಗೆಲ್ಲ ಉಪ್ಪು ಹಿಡಿಬೇಕಲ್ವ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ಎಣ್ಣೆ ಬಿಡೋ ತನಕ ನೀಟಾಗಿ ಬಾಡಿಸ್ಕೋಬೇಕು ಮಶ್ರೂಮ್ನ. ನೋಡಿ ಈ ರೀತಿಯಾಗಿ ನಾವು ಒಂದು ಹನಿನೂ ನೀರು ಹಾಕಿಲ್ಲ, ಮಶ್ರೂಮಲ್ಲೇ ನೀರಿನ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಫ್ರೈ ಮಾಡಿದ ತಕ್ಷಣ ಈ ರೀತಿಯಾಗಿ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಈಗ ಮಶ್ರೂಮ್ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಕೊಂಡಿದ್ವಲ್ಲ ಮಸಾಲೆ, ಆ ಮಸಾಲೆನ ಇದಕ್ಕೆ ಸೇರಿಸ್ಬೇಕು. ಇಲ್ಲಿ ನಾವು ಮಸಾಲೆ ಯಾವುದನ್ನು ಫ್ರೈ ಮಾಡಿಲ್ಲ ಅಲ್ವಾ, ಹಸಿದಾಗಿ ಹಾಕಿದ್ವಿ, ಪುದೀನ, ಕೊತ್ತಂಬರಿ ಅದೆಲ್ಲ. ಹಾಗಾಗಿ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ಲ, ಆ ಮಸಾಲೆ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇಲ್ಲಿ ಅದೇನೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದ್ರೇನೆ ಪಲಾವು ಟೇಸ್ಟಿಯಾಗಿ ಆಗೋದು. ನೋಡಿ ಈ ರೀತಿಯಾಗಿ ಸ್ವಲ್ಪನೂ ಎಣ್ಣೆ ಅಂದರೆ ಹಸಿ ಸ್ಮೆಲ್ ಇರಬಾರ್ದು. ಅದು ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಅಂತ ಬರುತ್ತಲ್ವ, ಆ ಟೈಮಲ್ಲಿ ನಾವು ಇದನ್ನ ಮಾಡ್ಕೋಬೇಕಾಗುತ್ತೆ. ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಲಾವ್ ಬರುತ್ತೆ. ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕು. ಅದಿರೋದು ಹಸಿ ಸ್ಮೆಲ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ, ಮಸಾಲೆ ಘಮ ಘಮ ಅಂತ ಇತ್ತು. ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ನಾನು ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಅಕ್ಕಿನ ಸೇರಿಸ್ಬಿಟ್ಟು ಜಾಸ್ತಿ ಏನು ಫ್ರೈ ಮಾಡಲ್ಲ, ಸುಮ್ಮನೆ ಮಿಕ್ಸ್ ಮಾಡೋದಷ್ಟೇ. ಮಿಕ್ಸ್ ಮಾಡಿಬಿಟ್ಟು ಹಿಂದೆನೇ ನೀರು ಹಾಕಬೇಕು. ಅಕ್ಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸುಮ್ಮನೆ ಒಂದ್ಸಲ ಈ ರೀತಿ ಮಿಕ್ಸ್ ಕೊಟ್ಬಿಟ್ಟು ನೀರನ್ನು ಸೇರಿಸ್ಕೋಬೇಕು. ಅದನ್ನು ಅಕ್ಕಿ ಹುರಿದ್ಬಿಟ್ರೆ ಚೆನ್ನಾಗಾಗಲ್ಲ ಪಲಾವು. ಹಾಗಾಗಿ ಈಗ ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಡಬಲ್ ಕ್ವಾಂಟಿಟಿಲಿ, ಅಂದರೆ
1 ಕಪ್ ಅಕ್ಕಿ ತಗೊಂಡಿದ್ರೆ 2 ಕಪ್‌ನಷ್ಟು ನೀರನ್ನ ಸೇರಿಸ್ಕೋಬೇಕು. ಇಲ್ಲಿ ನಾನು ಈ ಕಪ್ಪಲ್ಲಿ 3 ಕಪ್ಪು ಅಕ್ಕಿ ತಗೊಂಡಿದ್ದೆ. ಹಾಗಾಗಿ 6 ಕಪ್ಪು ನೀರನ್ನ ಸೇರಿಸಿದ್ದೀನಿ. ನೀರೆಲ್ಲ ಸೇರಿಸಿದ್ಮೇಲೆ 2 ಟೊಮೊಟೊನ ತಗೊಂಡಿದ್ದೆ. ಅದನ್ನ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ಸೇರಿಸಬಾರ್ದು ಟೊಮೊಟೊ. ಈ ರೀತಿಯಾಗಿ ಲಾಸ್ಟಲ್ಲಿ ಸೇರಿಸಿದ್ರೆ ಆ ಕಲರ್ ಹಾಗೇನೆ ಬರುತ್ತೆ ಗ್ರೀನಿಶ್ ಆಗಿ. ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಟೊಮೊಟೊನ. ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಅಲ್ಲಿ ಮಶ್ರೂಮ್ ಬೇಯೋದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಹಾಗಾಗಿ ಇಲ್ಲಿ ನೋಡ್ಕೊಂಡ್ಬಿಟ್ಟು ಉಪ್ಪನ್ನ ಹಾಕ್ಬೇಕಾಗುತ್ತೆ. ಈಗ ಉಪ್ಪೆಲ್ಲ ಹಾಕಿ ತಕ್ಷಣಕ್ಕೇನೆ ನಾವು ಮುಚ್ಚಳನ ಮುಚ್ಚಬಾರ್ದು. ಹಾಗಾಗಿ ಅದು ಒಂದು ಕುದಿ ಬಂದ್ಮೇಲೆನೆ ಮುಚ್ಚಿದ್ರೆ ಎಲ್ಲಾ ಕಡೆನೂ ಮಸಾಲೆ ಎಲ್ಲ ಹರಡ್ಲಿ ನೀಟಾಗಿ ಆಗುತ್ತೆ. ಈಗ್ಲೇನೆ ನಾವು ಮುಚ್ಚಳ ಮುಚ್ಬಿಟ್ರೆ ಅದು ಮಸಾಲೆ ಎಲ್ಲ ಮೇಲ್ಗಡೆ ಇರುತ್ತೆ, ಅಕ್ಕಿ ಮಾತ್ರ ಎಲ್ಲ ಕೆಳಗಡೆ ಇರುತ್ತೆ. ಆ ರೀತಿ ಆಗುತ್ತೆ. ಹಾಗಾಗಿ ಕುದಿ ಬರ್ಬೇಕು. ಅಷ್ಟರಲ್ಲಿ ನಾನು ಮೊಸರು ಬಜ್ಜಿನ ಮಾಡ್ಕೊಬಿಡೋಣ ಅಂತೇಳಿ ಅದನ್ನು ಸಹ ಮಾಡ್ಕೊಂಡೆ. ಸಿಂಪಲ್ ಆಗಿ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ದಾಳಿಂಬೆ ಎಣ್ಣೆ ಮತ್ತೆ ಸೌತೆಕಾಯಿ ಏನ್ ಬೇಕಿದ್ರೂ ಸೇರಿಸ್ಕೋಬಹುದು. ಸಿಂಪಲ್ ಆಗಿ ಒಂದು ಮೊಸರು ಬಜ್ಜಿನ ಮಾಡ್ಕೊಂಡಿದ್ದಾಯ್ತು. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್‌ಗೆ ಒಂದು ಫ್ರೂಟ್ಸ್ ಅನ್ನ ಹಾಕ್ತೀನಿ ಡೈಲಿ ಅಂತ ಹೇಳಿದ್ನಲ್ವಾ. ಇವತ್ತು ಡ್ರ್ಯಾಗನ್ ಫ್ರೂಟ್ಸ್‌ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಫ್ರೂಟ್ಸ್ ಅಲ್ಲಿ. ಇಬ್ರು ಮಕ್ಳುನು ಅಷ್ಟೇ ತುಂಬಾನೇ ಇಷ್ಟಪಡ್ತಾರೆ. ಇದುವರೆಗೂ ನನ್ನ ಮಕ್ಳು ಅದ್ ಬೇಡ ಇದ್ ಬೇಡ ತಿಂಡಿಲಿರ್ಬೋದು, ಫ್ರೂಟ್ಸ್ ಅಲ್ಲಿ ಇರ್ಬೋದು ಯಾವುದನ್ನು ಹಠ ಮಾಡಲ್ಲ. ಅವ್ರಿಗೆ ಏನ್ ಹಾಕಿದ್ರುನು ನೀಟಾಗಿ ಬಾಕ್ಸ್‌ನ ಖಾಲಿ ಮಾಡ್ಕೊಂಡ್ ಬರ್ತಾರೆ. ಕೆಲವೊಂದ್ ಟೈಮು ನನ್ನ ಮಗಳು ಜಾಸ್ತಿ ಆಗಿದೆ ಅಂತ ತಿಂದು ಸ್ವಲ್ಪ ತಂದಿರ್ತಾಳಷ್ಟೇ. ಅದು ರೇರು ತುಂಬಾ. ಆ ಹಂಗೆ ತರಂಗಿಲ್ಲ ಸ್ಕೂಲಲ್ಲಿ. ಎಲ್ಲ ಅಲ್ಲೇನೆ ಖಾಲಿ ಮಾಡ್ಬೇಕು ಮಕ್ಳು. ಟೀಚರ್ಸ್‌ಗೆ ತೋರಿಸ್ಬಿಟ್ಟೇನೆ ಅವರು ಕ್ಯಾಪನ್ನ ಹಾಕ್ಬೇಕು ಬಾಕ್ಸ್‌ದು. ಹಾಗಾಗಿ ಆಲ್ಮೋಸ್ಟ್ ಎಲ್ಲಾನು ಖಾಲಿ ಮಾಡ್ಕೊಂಡ್ ಬರ್ತಾರೆ. ಬಟ್ ಇಷ್ಟಪಟ್ಟುನು ತಿಂತಾರೆ. ಮನೇನಲ್ಲೂ ಅಷ್ಟೇ. ಇಲ್ಲ ನನ್ಗೆ ಇದೇ ಬೇಕು, ಅದೇ ಬೇಕು ಅಂತ ಕೇಳಲ್ಲ. ನಾನೇನೆ ಮುಂಚೆನೆ ಕೇಳ್ಬಿಡ್ತೀನಿ ಬೆಳಗ್ಗೆ ಯಾವ ತಿಂಡಿ ಮಾಡ್ಲಿ ಅಂತ. ಕೆಲವೊಂದ್ ಟೈಮು ಅವ್ರು ಹೇಳಿದ್ದು ಹ್ಞೂ ಅಂತ ಮಾಡಿರ್ತೀನಿ. ಕೆಲವೊಂದ್ ಟೈಮ್ ಮಾಡಕ್ಕಾಗಲ್ಲ ಅಂದ್ರೆ ಇವತ್ತಾಗಲ್ಲ ಚಿನ್ನಿ ನಾಳೆ ಮಾಡ್ಕೊಡ್ತೀನಿ ಅಂದ್ರೆ ಓಕೆ ಅಂತಾರೆ. ಇಲ್ಲ ನಂಗೆ ಈಗ್ಲೇ ಬೇಕು, ಇವಾಗ್ಲೇ ಬೇಕು ಅಂತ ಯಾವತ್ತೂ ಹಠ ಮಾಡಲ್ಲ ಮಕ್ಳು. ಅದೊಂದು ಖುಷಿ ನನ್ಗೆ. ಇನ್ನ ಫ್ರೂಟ್ಸ್‌ನೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನ ರೌಂಡ್ ಶೇಪಲ್ಲೇ ಇಲ್ಲೇ ಮನೇಲೇ ಕೊಡ್ತೀರಾ ಅಂದ್ರೆ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬಟ್ ಬಾಕ್ಸಿಗೆ ಹಾಕ್ತಾ ಇರೋದ್ರಿಂದ ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಸ್ಟಿಕ್ಕನ್ನ ಇಕ್ಕಿ ಕೊಡ್ತಾ ಇರೋಂಥದ್ದು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಕುಕ್ಕರಲ್ಲಿ ನೋಡಿ ಇದನ್ನು ಕುದೀತಾ ಇತ್ತು. ಒಂದು ರೌಂಡು ಮಿಕ್ಸ್ ಕೊಟ್ಬಿಟ್ಟು ಉಪ್ಪು ಖಾರ ಚೆಕ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಇನ್ನ ನನ್ನ ಮಕ್ಕಳಿಗೆ ಸಾಕಷ್ಟು ಟೈಮ್ ಇತ್ತು. ಅವರು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಮತ್ತೆ ಎಕ್ಸರ್ಸೈಸ್ ಎಲ್ಲ ಮಾಡಿ ಸ್ವಲ್ಪ ಹಾಲು ಕೊಡ್ತೀನಿ. ಹಾಲೆಲ್ಲ ಕುಡಿದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿದ್ಮೇಲೆ ಡ್ಯಾನ್ಸ್ ಮಾಡಿ ಈಗ ಮಮ್ಮಿ ನಾನು ಪೂಜೆ ಮಾಡ್ತೀನಿ ಅಂತಂದ. ಬೆಳಗ್ಗೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಪೂಜೆ ನಮ್ಮ ಮನೆಯವರೇನೆ ಮಾಡ್ತಾರೆ. ಇನ್ನ ಸಂಜೆ ಟೈಮಲ್ಲಿ ಮಾತ್ರ ನಾನು ಸ್ನಾನ ಮಾಡಿ ಮಾಡೋವಂಥದ್ದು. ಇವತ್ತು ತುಂಬಾ ಇಷ್ಟಪಟ್ಟು ಕೇಳ್ದ ಪಾಪ. ಒಂದು ಅವಾಗವಾಗ ಕೇಳ್ತಾನೆ ಇರ್ತಾನೆ. ಬಟ್ ಇನ್ನ ಚಿಕ್ಕವನಲ್ವಾ ಅಂತ ನಾವು ಇನ್ನೂ ಬಿಡೋದಿಲ್ಲ. ಇನ್ನ ಸ್ವಲ್ಪ ದಿನ ಹೋಗ್ಲಿ ಅಂತ. ಬಟ್ ಅವನು ತುಂಬಾ ಇಷ್ಟಪಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ. ಪ್ಲೀಸ್ ಪಪ್ಪ ಹಚ್ಚುತ್ತೀನಿ ದೀಪ ನಾನು ಹಚ್ಚುತ್ತೀನಿ ಅಂತ. ಹಾಗಾಗಿ ಅವ್ರ ಪಪ್ಪ ಸರಿ ಅಪ್ಪ ಹಚ್ಚು ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಅದ್ರ ಬಗ್ಗೆ ಕಲ್ಸ್ಕೊಟ್ಬಿಡ್ಬೇಕು ಮಕ್ಕಳಿಗೆ. ಬೇಡ ಬೇಡ ಅಂತಂದ್ರೆ ಅವ್ರಿಗೂನು ಇಂಟ್ರೆಸ್ಟ್ ಆಸಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಓದೋದು ಒಂದೇ ಅಂತ ಅಲ್ಲ, ಎಲ್ಲಾದ್ರ ಬಗ್ಗೆನೂ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಹಾಗಾಗಿ ಅವರಪ್ಪ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮಾಡೋದು ಅಂತ. ಅವನಿಗೆ ಈ ಇಂಟ್ರೆಸ್ಟ್ ಏನಕ್ಕೆ ಅಂತಂದ್ರೆ ಅವ್ರ ಮನೇಲಿ ಅವ್ರ ಪಪ್ಪ ಮಾಡ್ತಾ ಇರ್ತಾರಲ್ವಾ ಅದನ್ನ ನೋಡಿ ಅವನಿಗೆ. ಅಂದ್ರೆ ನಾವು ಯಾವ ರೀತಿಯಾಗಿರ್ತೀವೋ ಪೇರೆಂಟ್ಸು ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಈ ಕಡೆ ಮಾಡು. ಒಂದು ಸ್ವಲ್ಪ ನೀಟಾಗಿ ಇದು ಮಾಡೋದನ್ನ 2 ಸಮ ಮಾಡ್ಕೊ. ಒಂದು ಕೆಳಗೆ ಒಂದು ಮೇಲೆ ಐತೆ ನೋಡಿ ಬತ್ತೇವು ಅದು ಬಿಡು. ಕೆಳಗಡೆ ಇರೋದನ್ನ ಮೇಲೆ ಕೇಳ್ಕೊಬೇಕು. ಅವಾಗ ಸ್ವಲ್ಪ ಹೋಯ್ತು ಒಳಕ್ಕದು ಸ್ವಲ್ಪ ತೆಗಿ ಮೇಲೆ. ಆ ಕಡೆದು ಹಂಗೆ ನಿಧಾನಕ್ಕೆ ಮೇಲೆ ಕೆತ್ತದನ್ನ ಹಂಗೆ ಹಾಕು ಚಿನ್ನಮ್ಮ. ಹಂಗಲ್ಲಪ್ಪ. ನಿಧಾನಕ್ಕೆ ಸ್ವಲ್ಪ ಹಾಕ್ಬೇಕು.
ಅಂದ್ರೆ ಬೆಳಗ್ಗೆ ಟೈಮು ಅವರಪ್ಪ ಪೂಜೆ ಮಾಡಿ ಹೋಗ್ತಾ ಇರ್ತಾರಲ್ವಾ, ನೋಡಿರ್ತಾರಲ್ವಾ, ಹಾಗಾಗಿ ಅದು ಇಂಟ್ರೆಸ್ಟ್ ಮಕ್ಳಿಗೆ. ಈಗ ನಾವ್ ಏನ್ ಕೆಲಸ ಮಾಡ್ತೀವೋ ಅದನ್ನ ಮಕ್ಳು ಮಾಡ್ಬೇಕು ಅಂತ ಒಂದ್ ಬುಕ್ಸ್ ಓದ್ತಾ ಕುತ್ಕೊಳ್ಳಿ ಅವ್ರಿಗೆ ಕ್ಯೂರಿಯಾಸಿಟಿ. ಏನೋ ಓದ್ತಿದ್ದಾರೆ ಮಾಡೋಣ ಅಂತ, ಅಥವಾ ಮೊಬೈಲ್ ಇದು ನೋಡ್ಕೊಂಡು ನೋಡ್ಕೊ ಕುತ್ಕೊಳ್ಳಿ ಇಲ್ಲಿ ಮೊಬೈಲಲ್ಲಿ ನೋಡ್ಬೇಕು ಅಂತ ಫಸ್ಟ್ ಇಂಟ್ರೆಸ್ಟ್. ಹಾಕಿರುತ್ತಲ್ಲ ಹಾಗೆ ಕೆಳಗಡೆ ಮನೇಲಿ ನಾವ್ ಹೇಗೆ ಅದ್ರೊಳಗೆ ಹಾಕೊಂಬಿಡು, ಇರ್ತೀವೋ ಆ ಇಲ್ಲಾಂದ್ರೆ ಅವು ರೀತಿ ಮಾರ್ಕ್ ಮಕ್ಳು ಬೆಳೀತಾ ಅಗಸ್ದಲ್ಲಿ ಹೋಗ್ತವೆ. ಮಾಡ್ಕೊಳಲ್ಲ. ಇನ್ನ ಹೇಳ್ಕೊಡ್ತಾ ಸಾಕು. ಇದ್ರು ಬತ್ತಿ ಎಲ್ಲ ಯಾವ ರೀತಿ ಎತ್ಬೇಕು ಏನು ಅಂತೇಳಿ. ಇನ್ನು ನನಗೆ ಬೆಳಗ್ಗೆ ಟೈಮು ಅಷ್ಟಾಗಿ ಆಗಲ್ಲ, ಟೈಮ್ ಆಗಲ್ಲ ನಂಗೆ. ಅದೇನೋ ನಂಗೆ ಸಂಜೆ ಟೈಮಲ್ಲಿ ಫ್ರೆಶ್ ಆದ್ರೇನೆ ಒಂದ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ ಫ್ರೆಂಡ್ಸ್. ಅಂದ್ರೆ ಬೆಳಗ್ಗೆ ಇದ್ದ ಕೆಲಸ ಮಾಡಿ ಎಲ್ಲ ಸ್ವಲ್ಪ ಗಲೀಜ್ ಅನ್ಸುತ್ತಲ್ವಾ, ಬೆಳಗ್ಗೆ ಸಂಜೆ ಟೈಮಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ರೆ ಒಂದ್ ಸ್ವಲ್ಪ ನಿದ್ದೆನೂ ಚೆನ್ನಾಗಿ, ಅದೇನೋ ಮುಂಚೆ ಇದ್ದನೂ ನಂಗೆ ಅದೇ ರೀತಿಯಾಗಿ ಅಭ್ಯಾಸ ಆಗಿದೆ. ಹಾಗಾಗಿ ಸಂಜೆ ಟೈಮಲ್ಲಿ ನಾನ್ ಮಾಡ್ತೀನಿ, ಬೆಳಗ್ಗೆ ಟೈಮು ನಮ್ಮ ಮನೆಯವ್ರು ಪೂಜೆ ಮಾಡಿ ಹೋಗ್ತಾರೆ. ಕೆಡಿಸ್ಬೇಡ ಕೆಡಿಸ್ಬೇಡ, ಹಂಗೆ ಹಾಕು, ಅದ್ರಕ್ಕೆ ಹಾಕು, ಹಂಗೆ ಅದ್ರಕ್ಕೆ ಹಾಕು. ಅದನ್ನ ತಗೊಂಡು ಹಚ್ಚಿಗ, ಅದೇನಾರು ಅಕಸ್ಮಾತ್ ಕೆಟ್ಟೋದ್ರೆ ಹಂಗೆ ಹಚ್ಕೊಳಕ್ ಈಸಿ ಇರುತ್ತೆ. ಫಸ್ಟ್ ಈ ಕಡೆದು ಹಚ್ಬೇಕು. ಕೆಳಗೆ ಟಚ್ ಮಾಡಿ ಸ್ವಲ್ಪ. ಬಿಡು, ಹತ್ಕೊಂಡೈತೆ. ಕೈಯಲ್ಲಿ ಹಿಂಗೆ ಅನ್ಬೇಕು. ಇನ್ನು ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ. ಅವನಿಗೆ ಪೂಜೆ ಆದ್ಮೇಲೆ ಎಷ್ಟು ಖುಷಿ ಕೊಡ್ತು ಗೊತ್ತಾ, ಅವ್ನ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಅಂದ್ರೆ ನಾನು ಏನೋ ಒಂಥರ ಸಾಧನೆ ಮಾಡ್ಬಿಟ್ಟೆ ಅನ್ನೋ ಅಂತ ಫೀಲು. ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ಮಕ್ಳಿಗೆ ಎಷ್ಟು ಖುಷಿ ಕೊಡುತ್ತಲ್ವಾ. ಹಾಗಾಗಿ ಅವನಿಗೆ ಫುಲ್ ಖುಷಿ ಆಯ್ತು ನಾನೇ ಪೂಜೆ ಮಾಡಿದೆ ಅಂತ. ನನ್ಗೂ ಒಂದ್ ಸ್ವಲ್ಪ ಖುಷಿ ಅನ್ನಿಸ್ತು, ಎಮರ್ಜೆನ್ಸಿಗೆ ಮಗ ಕಲ್ತಿದ್ದಾನೆ ದೀಪ ಹಚ್ಚೋದು ಅಂತ ಹೇಳಿ. ಇನ್ನ ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ. ಅಂದ್ರೆ ನೆಕ್ಸ್ಟ್ ಡೇ ಹಿಂದಿನ ದಿನಾನೇ ನಾನೆಲ್ಲ ಹೂವ ಎಲ್ಲ ಮುಡ್ಸಿದ್ದೆ ಅಲ್ವಾ, ಹಾಗಾಗಿ ಇನ್ನೂ ಫ್ರೆಶ್ ಇತ್ತು. ಡೈಲಿ ಏನು ಹೂವ ಚೇಂಜ್ ಮಾಡೋದಕ್ಕೆ ಹೋಗಲ್ಲ, ಒಂದಿನ ಬಿಟ್ಟು ಒಂದಿನ ಚೇಂಜ್ ಮಾಡ್ತೀನಿ ಹೂವನ. ಹಾಗಾಗಿ ನಿನ್ನೆ ಮುಡ್ಸಿರೋಂಥ ಹೂವನ ಇನ್ನೂ ಫ್ರೆಶ್ ಆಗಿತ್ತಲ್ವಾ, ಹೂವ ಏನು ಮುಡ್ಸೋ ಅಂತ ಕೆಲಸ ಇರಲಿಲ್ಲ. ಹಾಗಾಗಿ ಬರೀ ದೀಪ ಒಳಗಡೆದು ಕಸ ಒಂದು ಹೊಡ್ಕೊಬಿಟ್ಟು ದೀಪನ ಹಚ್ಕೊಂಡೆ. ಒಳಗಡೆ ಸಾಮಾನ್ಯವಾಗಿ ಏನು ಕಸ ಇರಲ್ಲ, ಬಟ್ ದೇವ್ರ ರೂಮ್ ಕ್ಲೀನ್ ಮಾಡಿಬಿಟ್ಟೆ ದೀಪ ಹಚ್ಬೇಕಲ್ವಾ. ಹಾಗಾಗಿ ದೇವ್ರ ರೂಮ್ ಒಂದು ಕ್ಲೀನ್ ಮಾಡಿಕೊಂಡು ದೀಪನ ಹಚ್ಚಿದ. ಇನ್ನು ಅಷ್ಟರಲ್ಲಿ ನಾನೆಲ್ಲಾನು ಒಳಗಡೆ ಹೊರಗಡೆ ಎಲ್ಲ ಕಸ ಹೊಡೆದು ಬಾಗಿಲು ಹೊಸ್ಲೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿರ್ತೀನಿ. ಹಾಗಾಗಿ ಬೆಳಗ್ಗೆ ಅವ್ರು ಹೋಗೋ ಅಷ್ಟರಲ್ಲಿ ನಮ್ಮ ಮನೇಲಿ ದೀಪ ಉರಿತಾ ಇರುತ್ತೆ ಅಂತಾನೆ ಹೇಳ್ಬೋದು. ಇದು ಸ್ವಲ್ಪ ಮೇಲ್ಗಡೆ ಇತ್ತಲ್ಲ, ಮಮ್ಮಿ ಸಿಗ್ಲಿಲ್ಲ ಅಂತ ಹೇಳ್ತಿದ್ದ, ಪರವಾಗಿಲ್ಲ ಕೆಳಗಡೆ ಇದ್ದೇನೆ, ಪೂಜೆ ಮಾಡಪ್ಪ ಅಂತ ಹೇಳಿದೆ. ನೋಡಿ ಪೂಜೆ ಎಲ್ಲ ಮುಗೀತು. ಬೆಳಗ್ಗೆನೆ ಈ ರೀತಿ ಪೂಜೆ ಅಂತ ಆಗ್ಬಿಟ್ರೆ ಮನೇಲಿ ಎಷ್ಟು ಫ್ರೆಶ್ ಅನಿಸ್ತಾ ಇರುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬಂದಂಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ದೇವ್ರ ರೂಮ್ ನೋಡಿದ ತಕ್ಷಣ ಆ ಮನೇಲೂ ಊದ್ಗಡ್ಡಿ ಸ್ಮೆಲ್ ಒಂದು ಸ್ವಲ್ಪ ಘಮ ಘಮ ಅಂತ ಇರುತ್ತಲ್ವಾ, ಅದ್ರ ಫೀಲೇ ಬೇರೆ. ಇನ್ನು ಅವನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಈ ಕಡೆ ತಿಂಡಿನೂ ರೆಡಿ ಆಗಿತ್ತು. ಹಾಗಾಗಿ ಮಕ್ಳಿಗೆ ಯಾವುದೇ ರಿಸ್ಕ್ ಇಲ್ಲದೆ ಆರಾಮ್ಸೆ ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ನಿಧಾನವಾಗಿ ಹೋಗ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಇದೆಲ್ಲ ಹೇಗ್ ಸಾಧ್ಯ ಅಂದ್ರೆ ಸ್ವಲ್ಪ ಬೇಗ ಏಳಿಸ್ಬೇಕು ಮಕ್ಕಳನ್ನ. ಬೇಗ ಏಳ್ಸೋದ್ರಿಂದ ಈ ರೀತಿ ಎಲ್ಲ ನೋಡಿ ಅವರು ಎಷ್ಟು ಇದು ಸಿಗುತ್ತೆ. ಅದು ಲೇಟಾಗಿ ಏಳ್ಸಿದ ತಕ್ಷಣ ವಾಶ್ರೂಮ್ ಕಳಿಸ್ಬಿಡೋದು, ಅಲ್ಲೇ ಸ್ನಾನ ಮಾಡಿಸ್ಕೊಬಂದು ರೆಡಿ ಮಾಡ್ಬಿಟ್ಟು ಕಳ್ಸೋದು, ಒಂಥರ ಗಿಜಿ ಗಿಜಿ ಅನ್ಸುತ್ತೆ. ಮಕ್ಕಳ ಮೈಂಡ್ ಫ್ರೆಶ್ನೆಸ್ ಅನ್ಸಲ್ಲ. ಹಾಗಾಗಿ ಸ್ವಲ್ಪ ಬೇಗ ಎದ್ದು ಇದೆಲ್ಲ ಮಾಡಿಸಿ ಕಳ್ಸೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನ್ಸುತ್ತೆ. ಸ್ಕೂಲಲ್ಲಿ ಹೋಗಿ ಟೀಚರ್ಸ್ ಏನಾದರೂ ಹೇಳಿದ ತಕ್ಷಣ ಬೇಗ ಗ್ರಹಿಸ್ತಾರೆ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಪಲಾವ್ ಅಂತೂ ಸೂಪರ್ ಆಗಿತ್ತು, ಮಶ್ರೂಮ್ ಪಲಾವು. ಯಾವುದೇ ಕಲರ್ ಬಳಸಿಲ್ಲ, ಏನಿಲ್ಲ, ಬರೀ ಸೊಪ್ಪಲ್ಲೇನೆ ಎಷ್ಟು ಗ್ರೀನಿಶ್ ಆಗಿ ಕಾಣಿಸ್ತಾ ಇತ್ತು ಅಂದ್ರೆ ಕ್ಯಾಮ್ರಾದಲ್ಲಿ ಅಷ್ಟಾಗಿ ಗ್ರೀನಿಶ್ ಕಾಣಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ತುಂಬಾನೇ ಗ್ರೀನಿಶ್ ಆಗಿ ಬಂದಿತ್ತು, ಉದುದ್ರಾಗ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.